ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಈ ಸಾರಿಗೆ ಇಲಾಖೆ, ಅಬಕಾರಿ ಇಲಾಖೆ ಇದರಲ್ಲೆಲ್ಲ ಆಗಾಗ್ಗೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಸುದ್ದಿಗಳನ್ನ ನಿಮಗೆ ನಾವು ಕೊಡ್ತಾನೆ ಇರ್ತೀವಿ. ಈಗ ಸಾರಿಗೆ ಇಲಾಖೆಯಲ್ಲೂ ಕೂಡ ಅದೇ ರೀತಿ ಒಂದು ಭ್ರಷ್ಟಾಚಾರ ಪ್ರಕರಣ. ಆದರೆ ಈ ಪ್ರಕರಣದಲ್ಲಿ ಬೇಲಿಯೇ ಎದ್ದು ಹೊಲ ಮೇದಿರೋ ಹಾಗೆ ಅಧಿಕಾರಿಗಳೇ ಶಾಮೀಲಾಗಿರ್ತಕ್ಕಂಥದ್ದು. ಕೋಟಿ ಅವ್ಯವಹಾರ ನಡೆದಿದೆ. ಪಬ್ಲಿಕ್ ಟಿವಿ ಬಯಲು ಮಾಡ್ತಾ ಇದೆ ಸಾರಿಗೆ ಇಲಾಖೆಯ ಕರ್ಮಕಾಂಡವನ್ನು. ಎಲೆಕ್ಟ್ರಾನಿಕ್ ಸಿಟಿ RTO ಕಚೇರಿಯಲ್ಲಿ ನಡೆದಿರೋ ಕೋಟಿ ಅಕ್ರಮ. 2016ರಿಂದ 23ರ ಒಳಗೆ ವಾಹನಗಳ ರಿಜಿಸ್ಟ್ರೇಷನ್ನಲ್ಲಿ ನಡೆದಿರ್ತಕ್ಕಂಥ ಅಕ್ರಮ. 3271 ಮ್ಯಾಕ್ಸಿ ಕ್ಯಾಬ್ ಖಾಸಗಿ ಸೇವಾ ವಾಹನಗಳ ರಿಜಿಸ್ಟ್ರೇಷನ್. ಕೆಲ ವಾಹನಗಳ ಕಡತಗಳನ್ನೇ ನಾಪತ್ತೆ ಮಾಡಿಬಿಟ್ಟಿದ್ದಾರಂತ ಅಧಿಕಾರಿಗಳು. ಸುಮಾರು 1660 ಕಡತವನ್ನು ಹಾಜರುಪಡಿಸದೇನೆ ತನಿಖಾಧಿಕಾರಿ ಕಳ್ಳಾಟ ಮಾಡಿದ್ದಾರೆ. ಕಡಿಮೆ ನೆಲ ವಿಸ್ತೀರ್ಣ ತೋರಿಸಿ ಸರ್ಕಾರಕ್ಕೆ ತೆರಿಗೆ ನಷ್ಟ ಮಾಡಿರೋದು ದೃಢಪಟ್ಟಿದೆ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ನಿಮ್ಮದು 4 ವೀಲರ್ ಆಗಿರ್ಬೋದು, 6 ವೀಲರ್ ಆಗಿರ್ಬೋದು, ಅಥವಾ ದೊಡ್ಡ ಲಾರಿಗಳಾಗಿರ್ಬೋದು, ರೋಡಲ್ಲಿ ಎಷ್ಟು ಜಾಗವನ್ನು ಅದು ಆಕ್ರಮಿಸ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ರೋಡ್ ಟ್ಯಾಕ್ಸು ನಿರ್ಧಾರ ಆಗುತ್ತೆ. ನೀವು ಪ್ರತಿಯೊಂದು ವೆಹಿಕಲ್ಗೂ ರೋಡ್ ಟ್ಯಾಕ್ಸ್ ಕಟ್ತೀರಾ ರಿಜಿಸ್ಟ್ರೇಷನ್ ಟೈಮ್ನಲ್ಲಿ. ಇಲ್ಲಿ ಒಂದೇ ಮಾಡೆಲ್ ಗಾಡಿಗಳಿಗೆ ಬೇರೆ ವಿಸ್ತೀರ್ಣವನ್ನು ತೋರಿಸಿ ಅಲ್ಲಿ ಅವರೇನು ಮಾಡಿದ್ದಾರೆ, ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಹೌದು, ಎಲೆಕ್ಟ್ರಾನಿಕ್ ಸಿಟಿಯ RTO ಕಚೇರಿಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. 24 ವಾಹನಗಳಿಂದ ಸರ್ಕಾರಕ್ಕೆ 21 ಲಕ್ಷ ರೂಪಾಯಿ ತೆರಿಗೆ ವಂಚನೆ. ಒಂದೇ ಮಾಡೆಲ್ನ ಗಾಡಿಗೆ ಬೇರೆಯ ವಿಸ್ತೀರ್ಣ ರಿಜಿಸ್ಟ್ರೇಷನ್ ಮಾಡಿರುವಂಥದ್ದು. ಒಂದು ವಾಹನದಿಂದ 6ರಿಂದ 15 ಸಾವಿರವರೆಗೂ ಕೂಡ ಆಗಿದೆ. ಇದರಿಂದ ರಾಜ್ಯ ಸಾರಿಗೆ ಇಲಾಖೆಗೆ ಸುಮಾರು ಕೋಟಿಯಷ್ಟು ನಷ್ಟ ಆಗಿದೆ. ಅಕ್ರಮದ ಬಗ್ಗೆ 2023ರಲ್ಲಿಯೇ ಸಾರಿಗೆ ಆಯುಕ್ತರಿಗೆ ಜಂಟಿ ಆಯುಕ್ತರು ವರದಿ ಕೊಟ್ಟಿದ್ದಾರೆ. ಅಕ್ರಮ ಬಯಲಾಗಿ 3 ವರ್ಷವಾದರೂ ಕೂಡ ಅಧಿಕಾರಿಗಳ ವಿರುದ್ಧ ಕ್ರಮ ಇಲ್ಲ. 24 ವಾಹನಗಳಿಂದ ಸರ್ಕಾರಕ್ಕೆ 21 ಲಕ್ಷ ರೂಪಾಯಿ ತೆರಿಗೆ ವಂಚನೆ ಆಗಿರೋದು ಮೇಲ್ನೋಟ ಗೊತ್ತಾಗ್ತಾ ಇದೆ. ಈ ವಂಚನೆಯ ವ್ಯಾಪ್ತಿ ಮತ್ತಷ್ಟು ದೊಡ್ಡದಿದೆ. ಕೋಟಿ ಅವ್ಯವಹಾರ ಆಗಿದೆ ಅನ್ನೋದು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಹಂಗಿದ್ರೂ ಕೂಡ ಇಲ್ಲಿಯವರೆಗೂ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಇದು ನಡೆದು 3 ವರ್ಷ ಆದರೂ ಕೂಡ ಇಲ್ಲಿ ತನಕ ಯಾವ ಅಧಿಕಾರಿಗಳ ವಿರುದ್ಧನೂ ಕ್ರಮ ಆಗಿಲ್ಲ ಅಂದರೆ ತನಿಖಾಧಿಕಾರಿಯ ಮೇಲೇ ಅನುಮಾನ ಮೂಡುತ್ತೆ. ಮೊದಲಿಗೆ ಯಾವ ಥರ ಇವರು ಅಕ್ರಮ ಮಾಡಿದ್ದಾರೆ ಅಂತಕ್ಕಂಥದ್ದು, ಆನಂತರ ತನಿಖಾಧಿಕಾರಿಯ ನಿರ್ಲಕ್ಷ್ಯ, ಇದ್ರ ಬಗ್ಗೆ ಏನು ಮಾಹಿತಿ ಕೊಡಬಹುದು? ನೋಡಿ, ಅಂದರೆ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಯಾವ ವೆಹಿಕಲ್ಸ್ಗಳ ವಿಸ್ತೀರ್ಣ ನೆಲಕ್ಕೆ ಅಂದರೆ ಅದರ ಒಂದು ಕ್ಯಾಲ್ಕುಲೇಷನನ್ನು ಮಾಡ್ತಾರೆ. ಸೊ ಆಯಾ ವೆಹಿಕಲ್ಸ್ಗಳಿಗೆ ವರ್ಷಕ್ಕೆ ಇಂತಿಷ್ಟು ಅನ್ನುವಂತಹ ಟ್ಯಾಕ್ಸನ್ನು ದರ ನಿಗದಿಯನ್ನು ಮಾಡಿರ್ತಾರೆ. ಆದರೆ ನೆಲ ವಿಸ್ತೀರ್ಣವನ್ನು ಅದು ಕ್ಯಾಲ್ಕುಲೇಟ್ ಒಂದು ಭಾಗ ಇದ್ದರೆ ಅದನ್ನು ಬೇರೆದೇ ವಿಸ್ತೀರ್ಣತೆಯಲ್ಲಿ ಇದೆ ಅನ್ನುವಂಥದ್ದನ್ನು ತೋರಿಸ್ತಾರೆ. ಈ ಮೂಲಕವಾಗಿ ಸರ್ಕಾರಕ್ಕೆ ಅರ್ಧ ಹಣ ಹೋಗೋದು, ಅರ್ಧ ಹಣ ಇವರ ಕಿಸೆಗೆ ತುಂಬಿಸ್ಕೊಳ್ಳೋದು. ಸೊ ಹೀಗೆ ಸುಮಾರು 100 ವೆಹಿಕಲ್ಸ್ಗಳನ್ನು ಕೂಡ ಇದೇ ರೀತಿಯಾಗಿ ತಪ್ಪು ಮಾಹಿತಿಯನ್ನು ಕೊಟ್ಟು ಅಧಿಕಾರಿಗಳು ತಮ್ಮ ಕಿಸೆಯನ್ನು ತುಂಬಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. 2016ರಿಂದ 23 ತನಕಲೂ ಕೂಡ ಈ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ. ಕೋಟ್ಯಾಂತರ ರೂಪಾಯಿ ತಮ್ಮ ಕಿಸೆಗೆ ಅಧಿಕಾರಿಗಳೇ ತುಂಬಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ಹಾಗಿದ್ರೂ ಕೂಡ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಸೊ ತನಿಖಾಧಿಕಾರಿಗಳು ಕೂಡ ಇದರ ಬಗ್ಗೆ ಒಲವು ತೋರಿಸ್ತಾ ಇಲ್ಲ. ಜೊತೆಗೆ ಯಾರು ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಯಾರು ಶಾಮೀಲಾಗಿದ್ದಾರೆ, ಹೇಗೆ ಈ ಒಂದು ಅಕ್ರಮದ ಜಾಲ ಇತ್ತು ಅಧಿಕಾರಿಗಳದ್ದು ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಮಾಡಿ ರಿಪೋರ್ಟನ್ನು ಕೊಟ್ಟಿದ್ರು ಕೂಡ, ಕೆಳ ಹಂತದ ಜಂಟಿ ಆಯುಕ್ತರು ರಿಪೋರ್ಟನ್ನು ಕೊಟ್ಟಿದ್ರು ಕೂಡ ಹಿರಿಯ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಂತಂದರೆ ಬಹುಶಃ ಇದು ಸಾಕಷ್ಟು ಅನುಮಾನಗಳನ್ನು ಕೂಡ ಮೂಡಿಸ್ತಾ ಇದೆ. ಸೊ ಹೀಗೆ ಎಲೆಕ್ಟ್ರಾನಿಕ್ ಸಿಟಿ RTOನ ಅಧಿಕಾರಿಗಳ ಅಕ್ರಮ ಬಯಲಾಗಿದ್ರೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಕೇವಲ ಒಂದು RTO ಮಾತ್ರದಲ್ಲಿ ಅಲ್ಲ, ಬೇರೆ RTO ಕಚೇರಿಗಳಲ್ಲಿ ಕೂಡ ಈ ರೀತಿಯ ಅಕ್ರಮಗಳು ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಆದರೆ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು ಅದನ್ನು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿರುವಂತಹ ಬೇರೆ RTOನ ಅಧಿಕಾರಿಗಳು ಕೂಡ ನಿಧಾನಕ್ಕೆ ಈ ರೀತಿಯ ಅಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಖುದ್ದು ದಾಖಲೆಗಳಿದ್ದಾವೆ. ಸೊ ಎಲ್ಲೆಲ್ಲಿ ಅಕ್ರಮಗಳಾಗಿದ್ದಾವೆ, ಯಾವ ವೆಹಿಕಲ್ಸ್ಗಳಲ್ಲಿ ಅಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿ ಪುಟಗಟ್ಟಲೆ ದಾಖಲೆಗಳನ್ನು ಕೊಟ್ಟಿದ್ರು ಕೂಡ ಕ್ರಮ ಕೂಡ ಆಗಿಲ್ಲ. ಸೊ ಹೀಗೆ 24 ವೆಹಿಕಲ್ಸ್ಗಳನ್ನು ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಇದರಲ್ಲಿ ಅಕ್ರಮ ಆಗಿದೆ. ಸೊ ಆ ಕ್ಯಾಲ್ಕುಲೇಷನ್ ಏನಿದೆಯಲ್ಲ, ನೆಲ ವಿಸ್ತೀರ್ಣವನ್ನು ತಪ್ಪಾಗಿ ಗ್ರಹಿಸಿದ್ದಾರೆ, ತಪ್ಪಾಗಿ ನೋಟ್ ಮಾಡಿ ಇದರಲ್ಲಿ ಅಕ್ರಮವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಖುದ್ದು ಯಾವ ವೆಹಿಕಲ್ಸ್ಗಳಲ್ಲಿ
ಈ ಒಂದು ಅಕ್ರಮವನ್ನು ಮಾಡಿದ್ದಾರೆ ಅಂತೇಳಿ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೂ ಕೂಡ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಸೊ ಇದರಿಂದಾಗಿ ಸರ್ಕಾರಕ್ಕೆ ಏನು ಟ್ಯಾಕ್ಸನ್ನು ಹೋಗಬೇಕಾಗಿತ್ತು ಆ ಟ್ಯಾಕ್ಸು ಕೂಡ ರೀಚ್ ಆಗ್ತಾ ಇಲ್ಲ. ಈ ಮೂಲಕವಾಗಿ ಸಾರಿಗೆ ಇಲಾಖೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಏನು ನಷ್ಟ ಉಂಟಾಗ್ತಾ ಇದೆ ಅದನ್ನು ತಪ್ಪಿಸುವಂಥ ಕೆಲಸವನ್ನು ಸಾರಿಗೆ ಇಲಾಖೆಯ ಆಯುಕ್ತರು, ಅಪರ ಆಯುಕ್ತರು ಅವರೆಲ್ಲರೂ ಕೂಡ ಮಾಡಬೇಕಾಗಿತ್ತು. ಆದರೆ ಅವರು ಯಾರೂ ಕೂಡ ಈ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಸಾಕಷ್ಟು ಅನುಮಾನಗಳನ್ನು ಕೂಡ ಮೂಡಿಸ್ತಾ ಇದೆ. ರೈಟ್, ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ RTO ಆಫೀಸ್ ಒಳಕ್ಕೆ ಕಾಲಿಟ್ಟಾಗಿಂದ ನೀವು ಹೊರಗೆ ಬರೋ ತನಕ ಯಾವುದೇ ಕೆಲಸಕ್ಕೆ ಹೋಗಿ ನೀವು ಲಂಚ ಕೊಡಲೇಬೇಕು. ಮೊದಲು ಸಿಗೋದೇ ದಲ್ಲಾಳಿಗಳು. ಅಲ್ಲಿಂದ ಹಿಡಿದು ಇಂಥ ಕೆಲಸಗಳೆಲ್ಲ ಆಗಬೇಕು ಅಂತಂದರೆ ಭ್ರಷ್ಟಾಚಾರ ನಡೀದೆ ಇನ್ನೇನಾಗತ್ತೆ.